2024ನೇ ಸಾಲಿನ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಕನ್ನಡದ ಚಿತ್ರಗಳು ಕಮಾಲ್ ಮಾಡ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದಂದು ಸ್ಯಾಂಡಲ್ವುಡ್ಗೆ ನಿಜಕ್ಕೂ ಕೂಡ ಖುಷಿಯ ವಿಚಾರ. ಕನ್ನಡದ ಸಿನಿಮಾಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಬಂದಿದೆ. ಅತ್ಯುತ್ತಮ ಪ್ರಾದೇಶಿಕ ಚಿತ್ರ KGF 2, ಅತ್ಯುತ್ತಮ ಪ್ರಾದೇಶಿಕ ಚಿತ್ರ, ಅತ್ಯುತ್ತಮ ಸಾಹಸ ನಿರ್ದೇಶನ KGF 2. KGF 2ಗೆ 2 ರಾಷ್ಟ್ರೀಯ ಪ್ರಶಸ್ತಿ. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರದ ನಟನೆಗಾಗಿ, ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ. ಇದಿಷ್ಟೂ ಕೂಡ ವಿಜಯ್ ಕಿರಗಂದೂರು ನಿರ್ಮಾಣದ ಚಿತ್ರ. ಹೊಂಬಾಳೆಯ ಮುಡಿಗೆ 4 ಪ್ರಶಸ್ತಿ. ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡಿದಂತಹ ಚಿತ್ರಗಳು ಇವೆರಡೂ ಕೂಡ. ಕಿರುಚಿತ್ರ ವಿಭಾಗದಲ್ಲೂ ಕೂಡ ಪ್ರಶಸ್ತಿ ಬಂದಿದೆ. ನಿಜಕ್ಕೂ ವರಮಹಾಲಕ್ಷ್ಮಿ ಹಬ್ಬ ಸ್ಯಾಂಡಲ್ವುಡ್ಗೆ ಖುಷಿ, ಇಡೀ ಕರ್ನಾಟಕಕ್ಕೆ ಅತ್ಯಂತ ಹೆಮ್ಮೆ ಪಡುವಂತಹ ಸಂದರ್ಭ. ಹೊಂಬಾಳೆ ಸಂಸ್ಥೆ ನಿರ್ಮಾಣದ 2 ಚಿತ್ರಗಳು ಪ್ರಶಸ್ತಿಯನ್ನ ಬಾಚಿಕೊಂಡಿವೆ. ಅತ್ಯುತ್ತಮ ನಟ, ಎಷ್ಟು ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಕೂಡ ಕಾಂಪಿಟೇಷನ್ ಇದ್ರು. ಮಲಯಾಳಂನ ಮಮ್ಮುಟಿ, ತಮಿಳು, ತೆಲುಗು ದೊಡ್ಡ ದೊಡ್ಡ ಕಲಾವಿದರು, ಅವರೆಲ್ಲರನ್ನ ಕೂಡ ದಾಟಿ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 3ನೇ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತಹ ನಟ ರಿಷಬ್ ಶೆಟ್ಟಿ ಅಂತಕ್ಕಂಥ ಹೆಗ್ಗಳಿಕೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್ ಇಬ್ಬರಿಗೂ ಕೂಡ ರಾಷ್ಟ್ರೀಯ ಪ್ರಶಸ್ತಿಯ ಗೌರವ ಸಿಕ್ಕಿತ್ತು. ಅದಾದ ನಂತರ ಆಮೇಲೆ ನಿರೀಕ್ಷೆ ಇತ್ತು. ಕಾಂತಾರ ಮೂವಿ ಬಗ್ಗೆನೂ ನಿರೀಕ್ಷೆ ಇತ್ತು. ರಿಷಬ್ ಶೆಟ್ಟಿ ಅವರ ಅಭಿನಯದ ಬಗ್ಗೆನೂ ನಿರೀಕ್ಷೆ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಈಗ ದುಪ್ಪಟ್ಟಾಯ್ತು. ಬೆಳಗ್ಗೆಯಿಂದ ಒಂದು ಹಂತ, ಈಗ ದುಪ್ಪಟ್ಟಾಯ್ತು. ನಿಜಕ್ಕೂ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ 2 ಸಿನಿಮಾಗಳಿಗೆ ಒಟ್ಟು 4 ಪ್ರಶಸ್ತಿ. ಏನಿದೆ ಅಪ್ಡೇಟ್ಸ್? ಹೌದು ಅರವಿಂದ್, ವರಮಹಾಲಕ್ಷ್ಮಿ ಹಬ್ಬದ ಈ ಶುಭ ಸಂದರ್ಭದಂದು ಸ್ಯಾಂಡಲ್ವುಡ್ ಜೊತೆಗೆ ಕನ್ನಡ ಇಡೀ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಕನ್ನಡಿಗರಿಗೆ ಹೆಮ್ಮೆ ವಿಚಾರ. ಯಾಕಂದ್ರೆ ಇದು ರಾಷ್ಟ್ರ ಪ್ರಶಸ್ತಿ, 70ನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಘೋಷಣೆ ಆಗಿದೆ. ನಿಜಕ್ಕೂ ಸ್ಯಾಂಡಲ್ವುಡ್ಗೆ ಇದು ಬಂಪರ್ ಅಂತ ಹೇಳ್ಬೋದು. ಹಬ್ಬದ ದಿನವೇ ಕಾಂತಾರ ಹಾಗೂ KGF 2 ಇವು ಕನ್ನಡದ ಹೆಮ್ಮೆಯ ಚಿತ್ರಗಳು. ಇದು ಹೊಂಬಾಳೆಯ ನಿರ್ಮಾಣದಲ್ಲೇ ಬಂದಂತಹ ಚಿತ್ರಗಳು. ಹೀಗಾಗಿ ಹೊಂಬಾಳೆ ಮುಡಿಗೆ 4 ಪ್ರಶಸ್ತಿ ಹೋಗಿದೆ ಅಂತ ಹೇಳ್ಬೋದು. ಕಾಂತಾರಕ್ಕೆ 2, ಹಾಗೇನೆ KGF 2ಗೆ 2. ಹೀಗೆ ರಾಷ್ಟ್ರೀಯ ಪ್ರಶಸ್ತಿಯಲ್ಲಿ ಹೊಂಬಾಳೆ ವಿಜಯವನ್ನ ಸಾಧಿಸಿದೆ. ಈಗಾಗಲೇ ವಿಜಯ್ ಕಿರಗಂದೂರು ಅವರು ಮಾತಾಡಿ ಕೂಡ ಸಂತೋಷ ವ್ಯಕ್ತಪಡಿಸಿದ್ದ ಹಾಗೆ ಇಡೀ ಸಿನಿಮಾ ಇಂಡಸ್ಟ್ರಿ ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದೆ, ಪೋಸ್ಟ್ ಮಾಡ್ತಾ ಇದೆ. ಈ 2 ಚಿತ್ರಗಳು ಅಂದ್ರೆ ಕಾಂತಾರ ಇರ್ಬೋದು, KGF ಇರ್ಬೋದು, ಕನ್ನಡಕ್ಕೆ ಒಂದು ದೊಡ್ಡ ಮುಕುಟಪ್ರಾಯವಾಗಿತ್ತು. ಆ ತರದ ಒಂದು ಖ್ಯಾತಿಯನ್ನ ತಂದುಕೊಟ್ಟಿದ್ದಂತಹ ಸಿನಿಮಾ ಇಡೀ ವಿಶ್ವಕ್ಕೆ. ಅಂತಹ ಸಿನಿಮಾಗಳು ಈಗ ಪ್ರಶಸ್ತಿಯನ್ನ ಕೂಡ ತಂದುಕೊಟ್ಟು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಂದಿಷ್ಟು ಹೆಗ್ಗಳಿಕೆಯನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದಿಷ್ಟು ಪ್ರಾದೇಶಿಕ ಚಿತ್ರಗಳು ಕೂಡ ರೇಸ್ ನಲ್ಲಿದ್ವು. ಅವು ಕೂಡ ಒಂದಿಷ್ಟು ಕೆಟಗರಿಯಲ್ಲಿ ಆಯ್ಕೆಯಾಗಿವೆ. ಹಾಗೇನೆ ಈ ಬಾರಿ ಅಂದ್ರೆ 2022ನೇ ಸಾಲಿನ ಪ್ರಶಸ್ತಿಯನ್ನ ಈ ಬಾರಿ ಕೊಟ್ಟಿರುವಂತದ್ದು. ಹೀಗಾಗಿ 2022ನೇ ಸಾಲಿನಲ್ಲಿ ರಿಲೀಸ್ ಆದಂತಹ ಕಾಂತಾರ ಹಾಗೂ KGF ಚಿತ್ರಗಳು ಕನ್ನಡಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದೆ. ಕನ್ನಡದ ಇಡೀ ವಿಶ್ವದಾದ್ಯಂತ ಹೆಮ್ಮೆಯನ್ನ ತಂದುಕೊಟ್ಟಿತ್ತು ಅಂತಹ ಚಿತ್ರ ಈಗ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟು ಕನ್ನಡಕ್ಕೆ ಸಂತಸ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಭಾರತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ವರಮಹಾಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಅಂತಂದ್ರೆ ಕೇವಲ ಹಣ ಮಾತ್ರ ಅಲ್ಲ, ಪ್ರಶಸ್ತಿಗಳು ಲಕ್ಷ್ಮಿಯ ಸ್ವರೂಪನೇ. ಹಾಗಾಗಿ ವರಮಹಾಲಕ್ಷ್ಮಿ ಕರ್ನಾಟಕಕ್ಕೆ ಚೆನ್ನಾಗಿ ಭರ್ಜರಿಯಾಗೆ ಈ ಸರ್ತಿ ಒಲ್ದಿದ್ದಾಳೆ ಅಂತ ಹೇಳಬಹುದು. ಮುಂದೆನೂ ಕೂಡ ಇಂಥ ಚಾಲೆಂಜಿಂಗ್ ಮೂವೀಸು, ಒಳ್ಳೊಳ್ಳೆ ಅತ್ಯುತ್ತಮ ಚಿತ್ರಗಳು ಬರಲಿ ಅಂತಕ್ಕಂಥದ್ದು ಹಾರೈಕೆ. ಜಗತ್ತಿನ ದೃಷ್ಟಿ ಕನ್ನಡ ಚಿತ್ರಗಳ ಮೇಲೆ ಬೀಳಬೇಕು.